ನಾನು ತಪ್ಪು ಮಾತಾಡಲ್ಲ, ನಂದೆಲ್ಲ ರಿಯಲ್ಲು. ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆಯ, ಅದೇನೋ ಏನಿಲ್ಲ ಅಂತಾರೆ, ಫಿಲ್ಟ್ರ್ ಇಲ್ಲ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ, ಇಲ್ಲಿರೋದೆಲ್ಲ ಬರೀ ಕಚರಾನೇ. ನನಗೆ ಫಿಲ್ಟ್ರ್ ಇಲ್ಲ, ರಿಯಲ್ ಮ್ಯಾಟ್ರು, ಹಳ್ಳಿ ಬ್ಯಾಸೆ ಹಳ್ಳಿ ಮ್ಯಾಟ್ರು. ಅವನು ಜೋಗಿ ಹೇಳ್ತಾನೆ ಕಳ್ಳ ಪ್ರೇಮ್. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಒಂದು ಮೀಟ್ರ್ ಇಲ್ಲ, ಅವನು ದೊಡ್ಡ ಕಳ್ಳ. ನನ್ನ ಮಗ 2 ಮೀಟ್ರ್ ಇದೆ ಅವನಿಗೆ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಒಂದಿದು ಇನ್ನೊಂದದು. ಅವನು ಗಂಡಸಾದ, ಅವನು ಡೈರೆಕ್ಟರ್ ಆದ, ನನ್ನ ಮುಂದೆ ನಿಂತ್ಕೊ ಅಂತ ಹೇಳಿ. ಅವ್ರ ನೀವೇನ್ ಹೇಳ್ತಿದ್ದೀರಾ? ಅಪ್ಪನಿಗೆ ಅವ್ನು ಹುಟ್ಟಿದೆ ನಿಂತ್ಕೊ ಅಂತೇಳಿ. ಅವನೆಲ್ಲ ಅಲ್ಲೇ ನಾನು ಹೋಯ್ತೀನಿ, ದಮ್ಮಿದೆ ನನ್ನ ಕರೆ ಕೇಳಿ. ಸುಳ್ಳು ಮಕ್ಕಳು ಫೋನೇ ತೆಗೆಯಲ್ವಲ್ರಿ. ಯಾಕಣ್ಣ ಕೋಪ, ನಾನೇನ್ ಮಾಡ್ದೆ? ಕೂಲ್ ಡೌನ್. ತಿರ್ಗಾ ಏನು ಚಾ ಹತ್ರ ಹೇಳ್ಕೊತಾರೆ. ಒಬ್ಬ ಉಳ್ಕೊಂಡು ಬಾಲರಾಜು ಸೋತ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಹೊಂಟೋದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ಜವಂತ ಮುಂತಾಯಪ್ಪ ಪಡಿಯರು, ಅವನು ಮನೆ ಕಳಿಸ್ಬಿಟ್ಟ. ಅಣ್ಣ ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಣ್ಣ. ಮಾಡಿದ್ಯಾ? ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಮೊನ್ನೆ ಬಂದ. ಪಾಪ ಒಳ್ಳೆಯವನು ಅಂದರೆ ಒಳ್ಳೆಯವನು, ದೇವರಂತ ಮುಂತ ಪಡಿದರು. ಎಂಟೇದು ಗೊತ್ತು. ಸುದೀಪ್ ಅಣ್ಣ ಹಾಕೊಂಡು ಶಿವಣ್ಣನ ಇಬ್ಬರು ತೆಗ್ದ, ದೇಶವೇ ಬಿಟ್ಬಿಟ್ಟ. ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಏನ್ರಿ ಕದ್ದಿ ಪಿಕ್ಚರ್ ಮಾಡಿ ಅಯ್ಯೋ ಮನವ್ರಿಗೆ ಈ ದೇಶನೇ ಬೆಂಗಳೂರೇ ಬಿಡಿಸ್ಬಿಟ್ಟ. ಹಂಗಾಗಿತ್ತ ಪರಿಸ್ಥಿತಿ. ಅವನೊಬ್ಬ ನಾನು ಗಂಡಸು, ನಾನು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಮರ್ಯಾದೆ ಏನೂ ಇಲ್ಲ ಇವರಿಗೆ. ಹಾಂ ಇದು ಬರಲ್ಲ, ಹೋಗಿ ಹಳ್ಳಿಲಿ ಕಡ್ಲೆಕಾಯೋ ತಪ್ಪೆಲ್ಲ ಎಸ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರೋ ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂಥವ್ರು ಉಡ್ತಾನೇ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೆ ಉಡ್ತಾನೆ ಇರ್ತಾನೆ. ಹೋಗ್ಲಿ ಬಿಡುಗರು, ಟೆನ್ಷನ್ ತಗೋಬೇಡ ನೀನು. ರಾವಣ 5 ಜನ ಇರ್ತಾರೆ, ರಾಮ ಉಡ್ತಾನೆ ಇರ್ತಾನೆ. ಈ ಭೂಮಿ ಎಲ್ಲ ಗಂಟ ನೋಡಿ ಮಾತಂತ ಹೇಳಿದ್ರಿ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕೇಳಿ ನಮ್ಮೀರೋ ಏನು ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ದಿಟನ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆಕ್ಟ್ ಮಾಡ್ತಾನೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿರುಗಿಸ್ಬೇಕು, ಒಂದ್ಸರಿ ನಾನು ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಆಯ್ತು. ಉಗಿರು ಮೊಕ್ಕೆ ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಎಲ್ರಿ ಬರ್ತದೆ? ಆಂಜನೇಯ ಇದ್ದಂಗೆ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರಿಗೆ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ? ಬಾಂಬೆ ಎಂತೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋನ್ಗೆ ಯಾರು ಕೇಳ್ತಾ ಇಲ್ಲ. ಇನ್ನು ಇವ್ರನ್ನ ಕೇಳ್ತಾರೆ ಎಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಪ್ಯಾನ್ ಇಂಡಿಯಾ, ಜೀನ್ ಇಂಡಿಯಾ, ಅವನ ಯಾರೋ ಮನೆ ಮುಳುಗಿ ಆ ಕೇಳನ್ನು ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಲೇ ಹಂಗೆ ನಮ್ ವೆಂಕಿನ ಕೇಳ್ದೆ ಅಂತ ಹೇಳ.